ಈ ಡಿ ಕೆಟಗರೈಸೇಷನ್ ಅಂತ ಅನ್ನುವಂಥ ಒಂದು ಪ್ರಶ್ನೆ ತಾವು ಕೇಳಿರ್ತೀರ, ಅಲ್ಲಿ ಇಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಎಲ್ಲ ವರ್ಗದ ಸೀಟುಗಳು ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಎರಡನೇ ಸುತ್ತಿನಲ್ಲೇ ಅದು ಡಿ ಕೆಟಗರೈಸೇಷನ್ ಆಗಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗುತ್ತೆ. ಉದಾಹರಣೆಗೆ ಮೆಡಿಕಲಲ್ಲಿ SC ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೀಟು ರಿಸರ್ವ್ ಆಗಿದೆ ಅಂತ ಭಾವಿಸೋಣ ನಾವು. ಕಂಪ್ಯೂಟರಲ್ಲಿ ಫಸ್ಟು ನೋಡುವಾಗ ಈಗ ಉದಾಹರಣೆಗೆ ರೂರಲ್ ಅಂತಂದರೆ ರೂರಲ್ ನೋಡುತ್ತೆ, ರೂರಲ್ಲು SC ವಿದ್ಯಾರ್ಥಿಗಳು ಯಾರೂ ಸಿಕ್ಕಿಲ್ಲಪ್ಪ ಆಪ್ಷನ್ ಎಂಟ್ರಿ ಮಾಡಿರೋರು. ಆವಾಗ ಅದನ್ನು SCನಲ್ಲಿ ಯಾರಿದ್ದಾರೆ ಅವರಲ್ಲಿ ಯಾರು ಟಾಪ್ ಇದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ಅವರು ಸಿಕ್ಕಿಲ್ಲ, ಅದು GM. ಅದೇ ರೀತಿ ಎಲ್ಲ ವರ್ಗದಲ್ಲಿ. ಅದೇ ರೀತಿ ಉದಾಹರಣೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, PWD ಪರ್ಸನ್ ವಿತ್ ಡಿಸೆಬಿಲಿಟಿಗೆ ರಿಸರ್ವ್ ಆಗಿರ್ತಕ್ಕಂಥ ಸೀಟ್ ಇರ್ಬೋದು. ಇದೆಲ್ಲದೂ ಸಹ ಎರಡನೇ ಸುತ್ತಿನಲ್ಲಿ ಕಂಪ್ಯೂಟರಲ್ಲಿ ಫಸ್ಟು ಅಲಾಟ್ ಮಾಡುವಾಗ ಆಯಾಯ ರಿಸರ್ವೇಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾ ಬರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಸೀಟಿರುವಷ್ಟು ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದು ಆಯಾಯ ಕೆಟಗರಿಗೆ ಫಸ್ಟು ಅಲಾಟ್ ಮಾಡುತ್ತೆ. ಅಲ್ಲೂ ಸಿಕ್ಕಿಲ್ಲ ಅಂತಂದರೆ ಅದು GMಗೆ ಅಲಾಟ್ ಆಗುತ್ತೆ. GM ಅಂತ ಗೊತ್ತು ನಮಗೆ, ಎಲ್ಲರೂ ಅದರಲ್ಲಿ ಎಲಿಜಿಬಲ್ ಇರ್ತೀರ GM ಅಂತಂದರೆ. ಈ ರೀತಿ ಒಂದು ಪ್ರಕ್ರಿಯೆ ಆಗಿ ಮ್ಯಾಕ್ಸಿಮಮ್ ಸೀಟ್ಸು ನಾವು ಎರಡನೇ ಸುತ್ತಿನಲ್ಲೇ ಹಂಚಿಕೆ ಮಾಡಿ ಕಳಿಸುವಂಥದ್ರಿಂದ ಮಾಪಪ್ ರೌಂಡ್ ಅಥವಾ ಮೂರನೇ ಸುತ್ತಿಗೆ ಆದಷ್ಟು ಕಡಿಮೆ ಸೀಟ್ಗಳು ಹಂಚಿಕೆ ಆಗುವಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಅಂದರೆ ಇದು ತಮ್ಗೆ ಗೊತ್ತಿರುವಂತೆ ಎರಡನೇ ಸುತ್ತಿನಲ್ಲಿ ಡಿ ಕೆಟಗರೈಸೇಷನ್ನೇ ಆಗಿಬಿಡುತ್ತೆ, ಸುಮಾರು ಕನ್ವರ್ಟ್ ಆಗುತ್ತೆ ಒಂದು. ಮತ್ತು ಮಾಕ್ ರಿಸಲ್ಟ್ ಕೊಟ್ಟಾದಮೇಲೆ MCC ಮತ್ತು ರಾಜ್ಯದಲ್ಲಿ ಕೊಟ್ಟವರಿಗೆ ಕ್ವಿಟ್ ಆಪ್ಷನ್ ನಾವು ಕೊಡ್ತೀವಿ. ಅಲ್ಲಿ ಹೋದ್ಮೇಲೆ ಅದನ್ನ ಅಲ್ಲೇ ರೀರನ್ ಮಾಡಿ ಇರೋ ಸೀಟ್ಗಳನ್ನೆಲ್ಲ ಅಲ್ಲೇ ಅಲಾಟ್ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಎರಡನೇ ಸುತ್ತಿನಲ್ಲಿ ಹೆಚ್ಚಿನ ಸೀಟುಗಳು ಹಂಚಿಕೆಯಾಗಿ ಕಾಲೇಜಿಗೆ ಹೋಗಿ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಪ್ರಾಧಿಕಾರದ ವತಿಯಿಂದ ಮಾಡಿಕೊಂಡಿದ್ದೀವಿ. ಹಾಗಾಗಿ ಈಗ ತಮ್ಮ ಮುಂದೆ ಇರುವಂಥದ್ದು ವ್ಯವಸ್ಥೆಯನ್ನು ನಾವು ಪ್ರಾಧಿಕಾರದ ವತಿಯಿಂದ ಮಾಡಿಕೊಂಡಿದ್ದೀವಿ. ಹಾಗಾಗಿ ಈಗ ತಮ್ಮ ಮುಂದೆ ಇರುವಂಥದ್ದು ಎರಡನೇ ಸುತ್ತಿನ ಒಂದು KA ಬ್ರೋಷರ್ನ ಓದಿ ತಾಳ್ಮೆಯಿಂದ ತಾವು ಲಾಗಿನ್ ಆಗಿ ವ್ಯವಸ್ಥಿತವಾಗಿ ತಾವು ಆಪ್ಷನ್ಸ್ ರೀಅರೇಂಜ್ ಮಾಡುವಂತಹ. ಹಲೋ ಸ್ಟೂಡೆಂಟ್ಸ್, ಇನ್ನು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಚೇಂಜ್ ಮಾಡೋಕ್ಕಾಗಿರಲಿ ಮತ್ತು ನೋಟಿಫಿಕೇಷನ್ ಇನ್ನು KA ಕಡೆಯಿಂದ ರಿಲೀಸ್ ಮಾಡಿಲ್ಲ. ಮಾಡಿದ ತಕ್ಷಣ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸೊ ಅದು ಮಾಹಿತಿ ನಿಮಗೆ ಕರೆಕ್ಟಾಗಿ ತಲುಪಿಸ್ಬೇಕಂತಂದರೆ ನೀವು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಮತ್ತು ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡ್ತಿರೋದೇನಕ್ಕಂತಂದರೆ ನಿಮಗೆ ಇನ್ಫಾರ್ಮೇಷನ್ ಸಿಗಲಿ, ಸೆಕೆಂಡ್ ರೌಂಡ್ ಪ್ರೋಸೆಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಎಲ್ಲನೂ ನಾಲೆಡ್ಜ್ ಸಿಗಲಿ, ನೀವು ಅಲ್ಲಿ ಏನು ಮಿಸ್ಟೇಕ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀವಿ. ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಒಂದು ವ್ಯವಸ್ಥೆಯನ್ನು ಮಾಡ್ತೀರಾ, ಸಮಾಧಾನವಾಗಿ ಮಾಡಿ, ಗಡಿಬಿಡಿ ಆಗಬೇಡಿ. ಹೇಗೆ ಸೀಟ್ ಅಲಾಟ್ ಆಗಿದೆ ಅನ್ನುವಂಥದ್ದು ತಮಗೆ ಗೊತ್ತಾಗಿದೆ. ಮಾಕ್ ಆದಮೇಲೆ ರೀಅರೇಂಜಿಗೆ ಇರಲ್ಲ. ಹಾಗಾಗಿ ನಮ್ಮ ಆಪ್ಷನ್ ಎಂಟ್ರಿ ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಿದೆ ಅದರ ಒಳಗಡೆ ತಾವು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು, ಫಸ್ಟ್ ರೌಂಡಲ್ಲಿ ಏನು ಕಟ್ ಆಫ್ ಇದೆ, MCCನಲ್ಲಿ ಏನು ಕಟ್ ಆಫ್ ಇದೆ, ವರ್ಚುವಲ್ ವೇಕೆನ್ಸಿನ ಏನಿದೆ, ಎಷ್ಟು ವಿದ್ಯಾರ್ಥಿಗಳು ಚಾಯ್ಸ್ 2 ತೆಗೆದುಕೊಂಡಿದ್ದಾರೆ, ಇದೆಲ್ಲದನ್ನು ಒಂದು ತಾವು ಅಸೆಸ್ ಮಾಡಿ ತಾವು ಆಪ್ಷನ್ ರೀಅರೇಂಜನ್ನು ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಇಲ್ಲಿವರೆಗೆ ತಾವು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದೀರಾ. ಹಾಗಾಗಿ ಇನ್ಮುಂದೆ ಆಗಿದೆ, ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಕಟ್ ಆಫು ಇದೆಲ್ಲ ಅಲ್ಲಲ್ಲಿ ಹೇಳ್ತಾ ಇರ್ತೀರಾ. ಓಕೆ ನೀಟ್ ಸ್ಟೂಡೆಂಟ್ಸ್, ಓಕೆ ನಿಮಗೇನಾದರೂ ಮೆಡಿಕಲ್ ಅಂತಂದರೆ ಡೆಂಟಲ್ಲು, MBBS ಮತ್ತು BMS ಏನಾದರೂ ಕಟ್ ಆಫ್ ಶೀಟ್ ಬೇಕು, ಲಾಸ್ಟ್ ಇಯರ್ ಕಟ್ ಆಫ್ ಅಂತಂದರೆ ನಮ್ಮ ಹತ್ರ ಇದೆ ಸರ್ನಾ. ನಮ್ಮ ಹತ್ರ ಕಟ್ ಆಫ್ ಶೀಟ್ ಇದೆ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿಬಿಟ್ಟು ಇದನ್ನು ತೊಗೊಳ್ಬೋದು. ಇದು ಯಾವುದೇ ರೀತಿಯ ಫ್ರೀ ಆಗಿರೋದಿಲ್ಲ, 99 ರೂಪೀಸ್ ಇರುತ್ತೆ ಪರ್ PDF. ಓಕೆ, ಪರ್ PDF ಅಂತಂದರೆ ಅದರಲ್ಲಿ ಏನೆಲ್ಲ ಕವರ್ ಆಗಿರುತ್ತೆ ಅಂತಂದರೆ ಇವಾಗ ತೋರಿಸ್ತೀನಿ ನೋಡಿ. ಅದರಲ್ಲಿ ಏನೆಲ್ಲ ಕವರ್ ಆಗಿರುತ್ತೆ ಅಂತಂದರೆ ಟೋಟಲ್ ಆಗಿ ನಿಮಗೆ 6 ಪೇಜಸ್ ಇರುತ್ತೆ ಅದರಲ್ಲಿ ಸರ್ನ ಸ್ಟೂಡೆಂಟ್ಸ್. ಟೋಟಲ್ ಆಗಿ ಅದರಲ್ಲಿ ನಿಮಗೆ 6 ಪೇಜಸ್ ಇರುತ್ತೆ. ಆ 6 ಪೇಜಸಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಇವಾಗ ತೋರಿಸ್ತೀನಿ ನೋಡಿ. ಓಕೆ, GMK, GMR, GMH, GMKH, GMRH ಈ 6 ಪೇಜಸ್ಸು 99 ರೂಪೀಸಿಗೆ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ನೀವು ಏನಾದರೂ GM ಸ್ಟೂಡೆಂಟ್ ಆಗಿದ್ದರೆ ಈ PDF ಅಲ್ಲೇ ಓಕೆ, ಈ 6 PDF ಈ ರೀತಿ ನೀವು ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಪೇಜಸ್ ಬರುತ್ತೆ. ಆ ಪೇಜಸಲ್ಲೇ ನೀವು ನಿಮ್ಮ ಮಾರ್ಕ್ಸ್ನ ನೋಡ್ಕೊಂಡ್ಬಿಟ್ಟು ನಿಮಗೆ ಈ ವರ್ಷ ಸೀಟ್ ಸಿಗುತ್ತಾ ಇಲ್ವಾ, MBBS ಆಗಿರಲಿ, ಡೆಂಟಲ್ ಆಗಿರಲಿ, ಆಯುಷ್, ಓಕೆ, BMS ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಬೇಕಂದರೆ MCC ಕಟ್ ಆಫ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ, ಅದನ್ನು ಕೂಡ ನೀವು ಪಡ್ಕೊಳ್ಬೋದು. ಅದನ್ನು ಪಡ್ಕೊಳ್ಬೇಕಂದ್ರೆ ನೀವು ಏನು ಮಾಡಬೇಕನ್ನೋದು ನಾನು ಇವಾಗ ತೋರಿಸ್ತೀನಿ ನೋಡಿ.
ಏನಿಲ್ಲ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ ಇದೆಯಲ್ವಾ, 9113223168, ಇದಕ್ಕೆ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಾವು ಪಿಕ್ ಮಾಡೋದಿಲ್ಲ, ಸಾವಿರಾರು ಕಾಲ್ ಬರುತ್ತೆ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಬರೀ ವಾಟ್ಸಪ್ಪಲ್ಲಿ ಏನಂತ ಮೆಸೇಜ್ ಹಾಕ್ತೀರಾ ಅಂತಂದರೆ, ನಿಮಗೆ MBBS PDF ಬೇಕಂದರೆ PDF MBBS ಅಂತ ಹಾಕಿ, ನಿಮಗೆ BDS PDF ಬೇಕಂದರೆ PDF BDS ಅಂತ ಹಾಕಿ, BMS ಬೇಕಂದರೆ ಈ ರೀತಿ ಹಾಕಿ. ಹಾಕಿದ ತಕ್ಷಣ ಅವ್ರು ನಿಮ್ಗೆ ಏನಂತಂದರೆ ಯಾವ ರೀತಿ ಅಮೌಂಟ್ನ ಪೇ ಮಾಡಬೇಕನ್ನೋದು ಹೇಳ್ತಾರೆ. ನೀವು ಪೇ ಮಾಡಿದ ತಕ್ಷಣ ನಿಮಗೆ 100% ಏನಂತಂದರೆ PDF ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ನೀವೇನು ಮಾಡಬೇಕು, ನಿಮ್ಮ ನೀಟ್ ಮಾರ್ಕ್ಸು ಯಾವ ಕಾಲೇಜಲ್ಲಿ ಇದೆ, ಓಕೆ, ಯಾವ ರೌಂಡಲ್ಲಿ ಯಾವ ಕಾಲೇಜಿಗೆ ಅಲರ್ಟ್ ಆಗಿದೆ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಈ ರೀತಿ ಇರುತ್ತೆ, ಓಕೆ, ರೌಂಡ್ 1 ರೌಂಡ್ 2 ಅಂತ ಇರುತ್ತೆ. ಇದು ಬನ್ನಿ ನಾನು ರೌಂಡ್ 2 ತೋರಿಸ್ತಾ ಇದ್ದೀನಿ. ಈ ರೀತಿ ಕ್ಲಿಯರ್ ಆಗಿರುತ್ತೆ ನಿಮಗೆ ಯಾವ ಕಾಲೇಜಿಗೆ ಯಾವ ಮಾರ್ಕ್ಸ್ಗೆ ಯಾವ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅನ್ನೋದು. ವೆರಿ ವೆರಿ ಹೆಲ್ಪ್ಫುಲ್ ಇರುತ್ತೆ. ಓಕೆ, PDF ತಗೊಳ್ಳಿ, ಬೇಗ ಹೋಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಯಾವುದೇ ರೀತಿಯ ಫೋನ್ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಬೇರೆ ಕ್ವಶನ್ಸ್ ಕೇಳೋಕ್ಕೂ ವಾಟ್ಸಪ್ಪಲ್ಲಿ ಇದು ಮಾಡಬೇಡಿ. ನೀವು ಬೇರೆ ಕ್ವಶನ್ ನೋಡಿದ ತಕ್ಷಣವೇ ನಾವೇನಂತಂದರೆ ಆ ಚಾಟ್ನ ಡಿಲೀಟ್ ಮಾಡಿಬಿಡ್ತೀವಿ. ನಿಮಗೆ PDF ಬೇಕಂದರೆ ಅಷ್ಟೇ ಮೆಸೇಜ್ ಹಾಕಿರಿ. ಬೇರೆ ಎನ್ಕ್ವೈರಿ ಎಲ್ಲ ಏನಾದರೂ ನೀವು ಮೆಸೇಜ್ ಹಾಕಿದರೆ ಡಿಲೀಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ಓನ್ಲಿ PDF ಬೇಕು ನಿಮಗೆ, ಹೆಲ್ಪ್ ಆಗಬೇಕಾದ್ರಿಂದ ಅಂತಂದರೆ ಮಾತ್ರ ಮೆಸೇಜ್ ಹಾಕಿ. ಎಲ್ಲ ರೀತಿಯ PDF ಇದೆ. ನಿಮ್ಗೆ ಏನಾದರೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ MBBS BDS BMS ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜ್ ಲಿಸ್ಟ್ ಪ್ರಿಫರೆನ್ಸ್ ವೈಸ್ ಬೇಕು ಅಂತಂದರೆ ಟಾಪ್ ಇರೋದು ಮೇಲ್ಗಡೆ ಕೆಳಗಡೆ ಈ ರೀತಿ ಬೇಕಂತಂದರೆ ಅದು ಕೂಡ ಇದೆ. ಅದನ್ನು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡಿರ್ತೀವಿ. ಅದು ಬಂದುಬಿಟ್ಟು ಕಾಲೇಜ್ ಲಿಸ್ಟ್ ಬಂದುಬಿಟ್ಟು ಬರೀ 50 ರೂಪೀಸ್ ಇರುತ್ತೆ. ಓಕೆ, ಇದು PDF ಬಂದುಬಿಟ್ಟು 99, ಕಾಲೇಜ್ ಲಿಸ್ಟ್ ಬಂದುಬಿಟ್ಟು 50 ರೂಪೀಸ್ ಇರುತ್ತೆ. ಮತ್ತು MCC ಕಟ್ ಆಫ್ ಎಲ್ಲನೂ ಇದೆ, ಅದು ಕೂಡ 99 ರೂಪೀಸಿಗಿರುತ್ತೆ. ನಿಮಗೆ ಯಾವುದೆಲ್ಲ ಬೇಕೋ ಅದನ್ನು ತಗೊಳ್ಳಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ನೀವು ರೀಅರೇಂಜ್ ಮಾಡುವಂಥ ಸಂದರ್ಭದಲ್ಲಿ ಸಹ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಅಂತಂದರೆ ನಿಮಗೆ ಅಲ್ಲಿ ಸೀಟು ಡಿಸ್ಪ್ಲೇ ಆಗುತ್ತೆ 22 ಲಕ್ಷ ಅಂತ. ಆದರೆ ಸಹ ನೀವು ನಮ್ಮ ಹತ್ರ ಬರ್ತಾ ಇದ್ದೀರಾ, ನೀವೇ ಕೊಟ್ಬಿಟ್ಟಿದ್ದೀರಾ ನಮಗೆ ಸೀಟು. ದಯಮಾಡಿ ನಾವು ಕೊಡೋದಲ್ಲ, ನಿಮ್ಮ ಒಂದು ಆಪ್ಷನ್ ಆಧಾರದ ಮೇಲೆ ನಾವು ಸೀಟ್ ಅಲಾಟ್ ಸಾಫ್ಟ್ವೇರ್ ಮಾಡುತ್ತೆ. ನಮಗೆ ನೀವು ಪರಿಚಯ ಇಲ್ಲ, ನಿಮಗೆ ತೆಗೆದು ನಿಮಗೆ ಇದು ಸೀಟು ಅಂತ ಕೊಡುವಂಥದ್ದಕ್ಕೆ ನಿಮ್ಮ ರ್ಯಾಂಕು, ನೀವು ಎಂಟ್ರಿ ಮಾಡಿರುವಂತಹ ಆಪ್ಷನ್ಸು, ಆ ಕಾಲೇಜಲ್ಲಿ ಏನು ರಿಸರ್ವೇಷನ್ ಆಧಾರದ ಮೇಲೆ ಇರುವಂತಹ ಸೀಟು, ಈ 3 ಫ್ಯಾಕ್ಟರ್ಸ್ ಮೇಲೆ ಸಾಫ್ಟ್ವೇರ್ ಅಲಾಟ್ ಮಾಡುವಂಥದ್ದು. ಅದಕ್ಕೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ದಯಮಾಡಿ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಕೆಲವರು ಸುಮ್ಮನೆ ಈಗೇನು ನೋಡಲ್ಲ, ನೀವು ರೀಅರೇಂಜ್ ಮಾಡೋದಕ್ಕೂ ಹೋಗಲ್ಲ. ಆಮೇಲೆ ಅಲಾಟ್ ಆಯಿತು ಅಂತಂದರೆ ತಾವು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮದು ಪೂರ್ತಿ ಕೋರ್ಸ್ ಫೀಸು ಫೋರ್ಫೀಟ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಎರಡನೇದೊಂದು, ಪೋಷಕರು ನನಗೆ ಲಾಸ್ಟು 1 ವಾರದಲ್ಲಿ 4-5 ಜನ ಪೋಷಕರು ನನ್ನ ಹತ್ರ ಬಂದೋದ್ರು. ಈ ಹಿನ್ನೆಲೆ ಒಳಗಡೆ ನಿಮಗೆಲ್ಲ ಪೋಷಕರಿಗೆ ತಿಳಿಸುವಂಥದ್ದು ನನ್ನ ಧರ್ಮ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಫ್ರೀ ಅಂತಂದರೆ ತಾವು 10 ಸಾರಿ ವಿಚಾರ ಮಾಡಿ. ಫ್ರೀ ಇವತ್ತು 2,000 ಫ್ರೀ ಕೊಡ್ತಾರೆ ಅಂತಂದರೆ ಅಲ್ಲಿ ಸ್ವಲ್ಪ ಇಡನ್ ಕ್ಲಾಸಸ್ ಏನಾದ್ರೂ ಇರುತ್ತೆ. ಪೋಷಕರು ದಯಮಾಡಿ ಇದನ್ನು ವಿಚಾರ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೊಂದು ನಿಮಗೊಂದು ಫ್ರೀ ಅನ್ನುವಂಥದ್ದೊಂದು ಕಾಲೇಜ್ ಕಾಣುತ್ತೆ, ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜು. ಅವರು ಫ್ರೀ ಆಫರ್ ಮಾಡ್ತಾ ಇದ್ದಾರೆ ಸೀಟ್ ಅಂತೇಳಿ. ನಮ್ಮ ಪೋರ್ಟಲಲ್ಲಿ ನಾವೇನು ಹೇಳಿಲ್ಲ, ಯಾವುದೂ ನಿಯಮ ಇಲ್ಲ, ಸರ್ಕಾರದಿಂದ ನಮಗೆ ಯಾವುದೂ ನಿರ್ದೇಶನ ಇಲ್ಲ. ತಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಪೋರ್ಟಲಲ್ಲಿ ಹೋಗಿ ನೋಡಿ, NMC ಪೋರ್ಟಲಲ್ಲಿ ಹೋಗಿ ನೋಡಿ, ಏನೂ ಇಲ್ಲ. ನಮ್ಮ ನಿಯಮ ಏನಿದೆ ತಮಗೆಲ್ಲ ಗೊತ್ತಿದೆ. ನೀವು ಗ್ರಾಮೀಣ ಸೇವೆ ಮಾಡಬೇಕು ಅನ್ನುವಂಥದ್ದಕ್ಕೆ ನಾವು ಬಾಂಡ್ ತಗೊಳ್ತೀವಿ, ಅದು ತಮಗೆಲ್ಲರಿಗೂ ಗೊತ್ತಿದೆ, ತಾವು ಕೊಡ್ತಾಯಿದ್ದೀರಾ. ಮಧುಸೂದನ್ ಸಾಯಿ ಕಾಲೇಜಲ್ಲಿ ಪೇರೆಂಟ್ಸು ಫ್ರೀ ಅಂತೇಳಿ ನಾನು ಸೀಟ್ ಹಾಕಿದ್ದೆ ಸರ್, ಕಾಲೇಜಿಗೆ ಹೋದರೆ 5 ವರ್ಷ ನೀವು ನಮ್ಮಲ್ಲಿ ಸೇವೆ ಮಾಡಬೇಕಂತೇಳಿ ಬಾಂಡ್ ಬರೆದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ನೀವು ಹೇಳಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನೀಗ ಹೇಳ್ತಾ ಇದ್ದೀನಿ. ಇದು ನನ್ನ ಕೆಲಸ ಅಲ್ಲ. ಬಟ್ ಆದರೆ ಪಾಪ ಪೇರೆಂಟ್ಸ್ ಮೋಸ ಅಂದರೆ ಅವರು, ನಾವೆಲ್ಲೂ ಎಜುಕೇಟ್ ಮಾಡಿಲ್ಲ ಅವರಿಗೆ, ಅವರು ಹಾಕಿ ಕಾಲೇಜಿಗೆ ಹೋದಾಗ ಅವರು ಕೇಳ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನೀವು ಈ 2 ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಒಂದು ರಿಸರ್ಚ್ ಮಾಡಿ. ಈ ಉದಾಹರಣೆಗೆ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜಲ್ಲಿ ಅವ್ರದ್ದು ನಿಯಮ ಆ ಥರ ಮಾಡಿದ್ದಾರೆ. ಆ ನಿಯಮ ಸರಿನಾ ಸರ್, ತಪ್ಪ ಸರ್? ರಾಜೀವ್ ಗಾಂಧಿ ಯೂನಿವರ್ಸಿಟಿಯವರು ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ ಅವರು ಅದಕ್ಕೆ ಉತ್ತರನ ತಮಗೆ ಕೊಡ್ತಾರೆ. ನಾನು ಸಹ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ ಇದ್ರದ್ದು ಕ್ಲಾರಿಫೈ ಮಾಡಿ ಅಂತೇಳಿ. ಬಟ್ ಇದು ಫ್ರೀ ಅಂತ ನೋಡ್ತಿದ್ದಂಗೆ ಹಾಕ್ಬಿಟ್ಟೆ ಸರ್, ಅಲ್ಲಿ ನೋಡಿದರೆ ಹಾಸ್ಟೆಲ್ ಫ್ರೀ, ಬೋಧನಾ ಶುಲ್ಕ ಫ್ರೀ ಎಲ್ಲ, ಬಟ್ ಆದರೆ 5 ವರ್ಷ ದುಡೀರಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ ಸರ್? ಅದಕ್ಕೇ ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ, ತಾವು ವಿಚಾರ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಇದು ನನ್ನ ಒಂದು ನಿಮಗೆ ವಿನಂತಿ. ಆಮೇಲೆ 16 ಇನ್ನು 2ನೇ ವರ್ಗದ ಪೇರೆಂಟ್ಸ್ ಹೇಳಿದೆ ಅಲ್ಲ ನಾನು, ಸರ್ ನೀವು ರಿಸಲ್ಟ್ ಪಬ್ಲಿಷ್ ಮಾಡಿ, MCC ಅವ್ರದ್ದು ರಿಸಲ್ಟ್ ಬರಲಿ, ನಾವು ಎರಡನ್ನೂ ಕಂಪೇರ್ ಮಾಡಿ ನೋಡಿ ನಾವು ಡಿಸಿಷನ್ ತಗೊಂಡು, ಓಕೆ, ನೋ ಪ್ರಾಬ್ಲಮ್. ನಾವು 17 ಸಿಕ್ಕಿತ್ತು ಅಂತಂದರೆ ನಿಮಗೆ ಕ್ವಿಟ್ ಆಪ್ಷನ್ ಕೊಡ್ತೀನಿ, ನೀವು ನಮ್ಮಿಂದ ಕ್ವಿಟ್ ಆಗಿ ತಾವು ಹೋಗ್ಬೋದು. ಕ್ವಿಟ್ ಆಪ್ಷನ್ ಕೊಡುವಂಥದ್ದು ತಮಗೆಲ್ಲ ಗೊತ್ತಿರಲಿ. MCCನಲ್ಲಿ ಯಾರಿಗೆ ಸೀಟು ಸಿಕ್ಕಿರುತ್ತೆ ಅವರಿಗೆ ಮಾತ್ರ, ಉಳಿದವರಿಗೆ ಅಲ್ಲ.
ಹಾಗಾಗಿ ನಾನೀಗ ಹೇಳ್ತಾ ಇರುವಂಥದ್ದು, ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಇರುವಂಥವರು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಭಾಳ ಜಾಗರೂಕರಾಗಿ ಆಪ್ಷನ್ ಎಂಟ್ರಿ ಮಾಡಿ. ಇನ್ನೊಂದೀಗ ಕ್ವಿಟ್ ಆಪ್ಷನ್ ಆದಮೇಲೆ ನಾನೇನು ಮಾಡ್ತೀನಿ, ಕ್ವಿಟ್ ಆಪ್ಷನ್ ಆದಮೇಲೆ ಉದಾಹರಣೆಗೆ ಒಂದು 200 ಜನ ಯಾರಾದರೂ ನಮ್ಮಿಂದ ಕ್ವಿಟ್ ಮಾಡಿ ಹೋದರು, 100 ಜನ ಹೋದರು, 50 ಜನ ಹೋದರು, ಆ ಸೀಟ್ಗಳನ್ನು ಹಾಕ್ಕೊಂಡು ಮತ್ತೆ ನಾನು ರೀರನ್ ಮಾಡಿ ಎರಡನೇ ಸುತ್ತಿನ ವೈದ್ಯಕೀಯ ಅಂತಿಮ ಫಲಿತಾಂಶವನ್ನು ನಾನು ಪ್ರಕಟ ಮಾಡ್ತೀನಿ. ಕೊಡ್ತಾ ಇದ್ದೀನಿ ಯಾರು ಅಂತಂದರೆ, ನಿಮಗೆ ಈಗ ನಾನು ಮಾಡುವಂತಹ ಮಾಕಲ್ಲಿ ಸೀಟ್ ಅಲಾಟ್ ಆಗಿರಲ್ಲ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ. ಕ್ವಿಟ್ ಮಾಡಿ ಹೋಗಾದ್ಮೇಲೆ ನಾನು ರನ್ ಮಾಡ್ತೀನಲ್ಲ, ಆವಾಗ ನಿಮಗೆ ಅಲಾಟ್ ಆಗಿಬಿಡುತ್ತೆ. ಅಲಾಟ್ ಆಗುವಂಥದ್ದು ನಿಮ್ಮ ಆಪ್ಷನ್ ಇರುವಂಥ, ಆವಾಗ ನೀವು ಬರ್ಬಾರ್ದು, ಸಾರ್ ನನಗೆ ಆ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ, ಫೀಸ್ ಜಾಸ್ತಿ ಆಗಿದೆ. ನೀವು ಮಾಕಲ್ಲಿ ಇರಲಿಲ್ಲಲ್ಲ ಸರ್, ಹಾಗಾಗಿ ನನಗೆ ಸಿಗಲ್ಲ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ. ನೋ, ಯಾವಾಗಲೂ ನೀವು ಸಿಗಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನನಗೆ ಸಿಕ್ಕೇ ಸಿಗುತ್ತೆ, ಸಿಕ್ಕಿದರೆ ನಾನು ಈ ಕಾಲೇಜಿಗೆ ಹೋಗ್ತೀನಿ ಅಂದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿ. ದಯಮಾಡಿ ಇದು ಮೊನ್ನೆ ಇಂಜಿನಿಯರಿಂಗ್ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ವಿಶೇಷವಾಗಿ ಕೆಲವು ಯೂಟ್ಯೂಬ್ ಚಾನಲ್ ಅವರಿಗೆ ಸಹಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ, ವಿಶೇಷವಾಗಿ ಕೆಲವು ಯೂಟ್ಯೂಬ್ ಚಾನಲ್ ಅವರಿಗೆ ಸಹ ಧನ್ಯವಾದಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ. ಯಾಕೆಂತಂದರೆ ಸ್ಟೂಡೆಂಟ್ಸ್, ಪೇರೆಂಟ್ಸ್, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ನ. ನಾವೆಲ್ಲನೂ ಇನ್ ಡೀಟೇಲ್ ಆಗಿ ನಿಮಗೆ ಅಡ್ಮಿಷನ್ ಆಗೋವರೆಗೂ ನಿಮಗೆ ಸಪೋರ್ಟಾಗಿ ನಿಲ್ತೀವಿ ಮತ್ತು ನಿಮಗೆ ಸಪೋರ್ಟ್ ಕೂಡ ಮಾಡ್ತೀವಿ. ಮತ್ತು ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಓಕೆ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್, ಅಲ್ಲಿ ಕೂಡ ಜಾಯ್ನ್ ಆಗಿ ನಾವು ನಿಮಗೆ ಟೋಟಲ್ ಸಪೋರ್ಟ್ ಮಾಡ್ತೀವಿ ಸರ್ನಾ. ಕೆಲವು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಂದುಬಿಟ್ಟು ಅವರಿಗೆ ಲೀಡಿಂಗ್ ಕ್ವಶನ್ಸ್ ಕೇಳಿ ಅವರು ಏನು ಹೇಳ್ತಾರೆ ಅದನ್ನು ಪಬ್ಲಿಷ್ ಮಾಡಿದರು. ಬಟ್ ಆದರೆ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಾವು ಪೇರೆಂಟ್ಸಿಗೆ ಎಜುಕೇಟ್ ಮಾಡ್ತಿರುವಂತಹ ಯೂಟ್ಯೂಬ್ ಚಾನಲ್ ಅವರು ತಾವು ಭಾಳ ಸವಿವರವಾಗಿ ಬ್ರೀಫ್ ಮಾಡಿದ್ದೀರ. ನಾನು ಕೆಲವು ಇವ್ರದ್ದು ನೋಡಿದೆ, ನನಗೆ ಯಾರಾದರೂ ಕಳಿಸಿದ್ರು. ಯಾಕೆಂತಂದರೆ ನಮ್ಮದು ಪಾತ್ರ ಏನೂ ಇರಲ್ಲ. ಅವರು ಹೇಳ್ತಾರೆ ನಮಗೆ ಆಪ್ಷನ್ನು ನಾವು ಹಾಕೇ ಇರಲಿಲ್ಲ, ನಮಗೆ ಸಿಕ್ಬಿಟ್ಟಿದೆ. ನಾನು ಅದೇ ಟಿ ವಿಯವರಿಗೆ ನಾನು ಚಾಲೆಂಜ್ ಸಹ ಮಾಡಿದೆ, ಯಾರಾದ್ರೂ ಬಂದು ನನಗೆ ಪ್ರೂವ್ ಮಾಡಿದರೆ ನಾವು ಆಪ್ಷನ್ ಹಾಕಿಲ್ಲದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅಂತಂದರೆ 5 ಟೈಮ್ಸ್ ಪೆನಲ್ಟಿ ಅವ್ರು ಕೊಡೋದು ಬೇಡ, ನಾನೇ 5 ಟೈಮ್ಸ್ ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ನನ್ನ ಸಿಸ್ಟಮ್ ಮೇಲೆ ನಂಬಿಕೆ ಇದೆ ಅಂತ. ಈಗಲೂ ಸಹ ಅಷ್ಟೇ, ಒಂದು ತಾಯಿ ಹೇಳ್ತಿದ್ರು, ನಾನು ಹೆಂಗೆ ಕಟ್ಟೋಣ ನಾನೀಗ ಶ್ರೀನಿವಾಸಕ್ಕೆ 22 ಲಕ್ಷ ಮೆಡಿಕಲ್ದು ಫೀಸು. ತಾಯಿ, ನಾವು ರಿಕ್ವೆಸ್ಟ್ ಏನು ಮಾಡಿರಲಿಲ್ಲ ನಿಮಗೆ ಶ್ರೀನಿವಾಸ ಅನ್ನುವಂಥದ್ದನ್ನೇ ಹಾಕಿ. ಯಾಕೆಂತಂದರೆ ಕ್ವಿಟ್ ಮಾಡಿದ ಮೇಲೆ ಕೆಲವರಿಗೆ ಒಂದು 50-100 ಜನಕ್ಕೆ ಸೀಟ್ ಅಲಾಟ್ ಆಗಿಬಿಡುತ್ತೆ. ಅವಾಗ ನೀವು ಬರಬಾರ್ದು, ನಮಗೆ ಸಿಗಲ್ಲ ಅಂತ ನಾವು ಹಾಕಿರಲಿಲ್ಲ. ನಿಮಗೆ ಮ್ಯಾನೇಜ್ಮೆಂಟ್ ಸೀಟು ಶಕ್ತಿ ಇಲ್ಲ ಹಾಕಕ್ಕೆ. ಸ್ಟೂಡೆಂಟ್ಸ್, ಓಕೆ, ಪೇರೆಂಟ್ಸ್, ನೀವು ಆಪ್ಷನ್ ಎಂಟ್ರಿ ನೀವೇ ಮಾಡಲಿ, ಇಲ್ಲ ಪೇಯ್ಡ್ ಕೌನ್ಸಿಲಿಂಗ್ ಅವ್ರಿಗೆ ಕೊಟ್ಟಿರಿ, ಏನೇ ಒಂದು ಮಾಡಿ, ನಾನೇನು ನಿಮ್ಗೆ ಹೇಳ್ತಾ ಇಲ್ಲ, ಹೇಳೋದಷ್ಟೇ. ನೀವೊಂದು ಕಾಲೇಜ್ ಸೆಲೆಕ್ಟ್ ಮಾಡ್ತಾಯಿದ್ರೆ ಅದ್ರ ಮುಂದ್ಗಡೆ ಫೀಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂದರೆ ಅದರಲ್ಲಿ ಎಲ್ಲ ರೀತಿಯ ಸೀಟ್ಸ್ ಇರುತ್ತೆ. ಸೆಮಿ ಗೌರ್ಮೆಂಟ್ ಸೀಟ್ ಇರುತ್ತೆ 1.5 ಲಕ್ಷದು, ಮತ್ತು ಅದರಲ್ಲೇ GM ಸೀಟ್ ಇರುತ್ತೆ 12 ಲಕ್ಷದು, ಮತ್ತು ಅದರಲ್ಲೇ ಪ್ರೈವೇಟ್ ಸೀಟಿನ ಪ್ರೈವೇಟ್ ಕೋಟಾ ಅಂತ ಇರುತ್ತೆ 28 ಲಕ್ಷ 25 ಲಕ್ಷದು, ಮತ್ತು ಅದರಲ್ಲೇ ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ 40 ಲಕ್ಷದು, ಮತ್ತು ಅದರಲ್ಲೇ NRI ಸೀಟ್ ಕಡೋನೇ ಇರುತ್ತೆ 48 ಲಕ್ಷ 50 ಲಕ್ಷದು. ಸೊ ಅದಕ್ಕೋಸ್ಕರ ನೀವು ನಿಮ್ಮದು ಕ್ಯಾಟಗಿರಿ ಯಾವುದೇ ಇರಲಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರುತ್ತೆ ನಿಮಗೆ, ಸರಿನಾ? ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನನಗಿದು ಹೋಲಿಕೆ ಆಗಲ್ಲ, ಬಟ್ ನಾನು ಸೆಲೆಕ್ಟ್ ಮಾಡ್ತೀನಿ ನೋಡೋಣ ಅಂತ ನೀವೇನಾದರೂ ಮ್ಯಾನೇಜ್ಮೆಂಟ್ ಹಾಕಿದರೆ ಅಲ್ಲೇ ನೀವು ಲಾಕ್ ಆಗಿಬಿಡ್ತೀರ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಕಾಲೇಜ್ ನೀವು ಅಲೌಟ್ ಮಾಡಿದ್ದೀರಾ, ಓಕೆ, ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದ್ದೀರಾ ಅಂದರೆ ಅದ್ರ ಫೀಸ್ ನೋಡಿ, ಒಂದು ಸಲ ಅಲ್ಲ 10 ಸಲ ನೋಡಿ. ಓಕೆ, ಬೇರೆ ಯಾರಾದರೂ ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಅವ್ರ ಹತ್ರ PDF ಇಸ್ಕೊಳ್ಳಿ, ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿದ್ದನ್ನ ನೀವು ಒಂದು 10 ಸಲ ಓದಿ, 10 ಸಲ ನೋಡಿಬಿಟ್ಟು ಅದರಲ್ಲಿ ಏನೇನು ಡಿಲೀಟ್ ಮಾಡಬೇಕು ನೀವೇ ಲಾಗಿನ್ ಆಗಿ ಡಿಲೀಟ್ ಮಾಡಿ, ಇಲ್ಲ ಬೇರೆ ಯಾರು ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿರ್ತಾರೋ ಅವರಿಂದನೂ ಡಿಲೀಟ್ ಮಾಡಿಸಿ. ಓಕೆ, ಟೋಟಲಿ ನನ್ನ ಇಂಟೆನ್ಷನ್ ಏನಂತಂದರೆ ನಿಮಗೆ ಬೇಡವಾದ ಕಾಲೇಜು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇರಲೇಬಾರ್ದು. ಓಕೆ, ಜೋಕಾಗಿ ಕೂಡ ನೀವು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಇರಲಿ ನೋಡೋಣ ಅಲೌಟ್ ಆದಮೇಲೆ ಅಂತಲೂ ಕೂಡ ಇದು ಮಾಡೋಕ್ಕೆ ಹೋಗಬೇಡಿ. ಒಂದೇ ಸಲ ಇರುತ್ತೆ ಚಾನ್ಸು, ಅದೇನಾದರೂ ಮಿಸ್ ಮಾಡಿಕೊಂಡ್ರೆ ಆಯಿತು, ಮತ್ತು ನೀವು ಪಶ್ಚಾತ್ತಾಪ ಪಡ್ತೀರಾ ಟೋಟಲಿ. ಓಕೆನಾ? ಎಲ್ಲ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗಬೇಕಂದ್ರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾವೆಲ್ಲನೂ ಟೈಮ್ ಆಗಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಸರಿನಾ? ಅರೇಂಜ್ ಮಾಡಿ ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ. ಆಮೇಲೆ ಕೆಲವ್ರು ಹೆಂಗೆ ಅಂತಂದರೆ ಹೋದ ರೌಂಡಲ್ಲಿ ರೀಅರೇಂಜ್ ಮಾಡೋದಕ್ಕಿಂತ ಮೊದಲು ಪ್ರಿಂಟ್ ತೆಗೆದಿರೋದನ್ನು ತಗೊಂಡೋಗಿ ಅಲ್ಲಿ ಇಲ್ಲಿ ತೋರಿಸೋದು. ನೋಡಿ, ನಾನು ರೀಅರೇಂಜ್ ಮಾಡಿದ್ದನ್ನು ತೋರಿಸಂಗಿಲ್ಲ, ತೋರಿಸಿ ನೋಡಿ ನಾನು ಮಾಡಿಲ್ಲದನ್ನು ಇಂಜಿನಿಯರಿಂಗಲ್ಲಿ ವಿಶೇಷವಾಗಿ ನೋಡಿ ನಾನು ಆಕೆ ಇಲ್ಲದ ಕಾಲೇಜ್ ಬಂದಿದೆ ಅಂತ. ಅವ್ರ ಪಾಪ ಸತ್ಯ ಅಂತ ಅಂದ್ಕೊಂಡು ನಮಗೆಲ್ಲ ಫೋನ್ ಮಾಡಿ ಅವ್ರು ಕಳಿಸ್ಕೊಡ್ತಾರೆ, ತೆಗೆದು ಆಮೇಲೆ ನಾವು ನೋಡಿದರೆ ಅವನು ಆಮೇಲೆ ಏನು ಲಾಗಿನ್ ಆಗಿ ರೀಅರೇಂಜ್ ಮಾಡಿರೋದನ್ನು ಪ್ರಿಂಟೇ ತಗೊಂಡಿರಲ್ಲ, ಅವ್ರಿಗೆ ತೋರಿಸೇ ಇರಲ್ಲ. ಹಾಗಾಗಿ ನಮಗೆ ಪಾರದರ್ಶಕವಾಗಿ ನಡೆಸಬೇಕು ಅನ್ನುವಂಥ ಒಂದೇ ಉದ್ದೇಶ. ಯಾರು ಡಿಸರ್ವ್ ಸ್ಟೂಡೆಂಟ್ಸ್ ಇದ್ದಾರೆ
ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದಷ್ಟೇ ಪ್ರಾಧಿಕಾರದ ಉದ್ದೇಶ. ನಮಗೆ ಯಾವ ಬೇರೆ ಇಂಟ್ರೆಸ್ಟ್ ಇಲ್ಲ. ನಮಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಒಂದೇ. ಅವ್ರು ಯಾರು ನಮಗೆ ಒಬ್ಬರು ಜಾಸ್ತಿ ಒಬ್ಬರು ಕಡಿಮೆ ಏನೂ ಇಲ್ಲ. ಹಾಗಾಗಿ ನಮಗೆ ಯಾರಿಗೋ ಒಬ್ರಿಗೆ ಅನುಕೂಲ ಮಾಡುವಂಥದ್ದು ಆ ಥರದ್ದೇನೂ ಇರಲ್ಲ. ಹಾಗಾಗಿ ದಯಮಾಡಿ ನಮ್ಮ ಸಿಸ್ಟಮನ್ನು ನಂಬಿ ತಾವು ಸಹಕಾರ ನೀಡಿ ಸಮಯವನ್ನು ಪಾಲನೆ ಮಾಡಿ ಒಳ್ಳೆಯ ಒಂದು ಸೀಟು ತಮಗೆ ಸಿಕ್ಕಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.